ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಭರವಸೆ, ಉಜ್ವಲ ದಿನಗಳು ಮತ್ತು ಹೊಸ ಕನಸುಗಳನ್ನು ತರಲಿ. ನಿಮಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನೀವು ಕೂಡ ನಮಗೆ ವಿಶ್ ಮಾಡಬೇಕನ್ನೋದಾದರೆ ಕಾಮೆಂಟ್ ಮುಖಾಂತರ ವಿಶ್ ಮಾಡ್ಬೋದು. ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ SSP ಸ್ಕಾಲರ್ಶಿಪ್ ಹಣ ಬರುತ್ತೋ ಬರಲ್ವೋ ಅಂತ ನಿನ್ನೆಯಿಂದ ಕಾಮೆಂಟ್ಸಲ್ಲಿ ಕೇಳ್ತಾನೆ ಇದ್ದಾರೆ. ನಿಮಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅಮೌಂಟ್ ಸ್ಯಾಂಕ್ಷನ್ ಕುರಿತು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಕೆಳಗಡೆ ಅಂತೂ OBC ಸ್ಟೂಡೆಂಟ್ಸು ಫುಲ್ ಕಾಮೆಂಟ್ಸ್ ಆದರೆ ಮಾಡಿರುವಂಥದ್ದು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡ್ತಿರ್ತಾರೋ ಅದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ ಅಂತ. ಈಗ ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಪು ಹಣ ಬರುತ್ತೋ ಬರಲ್ವೋ ಅನ್ನುವ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. OBC ವಿದ್ಯಾರ್ಥಿಗಳು ವಿಡಿಯೋನ ನೋಡಿ, SC/ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳು ಎಲ್ಲರೂ ವಿಡಿಯೋನ ನೋಡಿ. ಸ್ನೇಹಿತರೆ, ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ಸ್ನೇಹಿತರೆ, ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ಟಾಪಿಕ್ಗೆ ಬರೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ನೋಡಿ, ಇದು SSP ಸ್ಕಾಲರ್ಶಿಪ್ಪು ಅಮೌಂಟ್ ಸ್ಯಾಂಕ್ಷನ್ OBC ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಅಂತೂ ಅಲ್ಲವೇ ಅಲ್ಲ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದು OBC ಸ್ಟೂಡೆಂಟ್ಸ್ ಏನಾದರೂ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಬಂದಿರುತ್ತೇನೋ ಅಂತ ಬಂದು ವಿಡಿಯೋ ನೋಡ್ತಿದ್ದೀರಾ. ಇದು ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಸ್ನೇಹಿತರೆ, ನೀವು ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ಕೋಬೇಡಿ. ಯಾಕಂದರೆ ಇದು ಪಾಪ ನೀವು ಫುಲ್ ವಿಡಿಯೋ ನೋಡ್ತೀರಾ, ಅಮೌಂಟ್ ಏನಾದರೂ ಬರುತ್ತಾ ಅಂತ ನೀವು ತುಂಬಾ ತಲೆ ಕೆಡಿಸ್ಕೊಂಡಿರ್ತೀರ. ಸ್ನೇಹಿತರೆ, ನಿಮ್ಮ ಕಷ್ಟ ನನಗೆ ಗೊತ್ತಾಗುತ್ತೆ. ಆದರೆ ಇದು OBC ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಅಂತೂ ಅಲ್ಲ. ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಬಂದೇ ಇಲ್ಲ ಸ್ನೇಹಿತರೆ. ಬಂದಿದ್ರೆ ತಿಳಿಸ್ಕೊಡ್ತಿದ್ದೆ. ನೋಡಿ, ಇದು ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಅಂತೂ ಅಲ್ಲ. ಅಮೌಂಟ್ ನಿಮಗೆ ಬರುತ್ತಾ ಬರಲ್ವಾ ಅನ್ನುವಂತಹ ಡೌಟ್ ಏನಾದರೂ ನಿಮ್ಮ ಮೈಂಡಲ್ಲಿದ್ದರೆ ನೀವು ವಿಡಿಯೋನ ಕೊನೆವರೆಗೂ ನೋಡ್ಬೋದು. ಮತ್ತು SC/ST ವಿದ್ಯಾರ್ಥಿಗಳು, ಮೈನಾರಿಟಿ ವಿದ್ಯಾರ್ಥಿಗಳು ನೀವು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಈಗ OBC ವಿದ್ಯಾರ್ಥಿಗಳು ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟ್ ಏನಾದರೂ ಬಂದಿದೆ ಅಂತ ಈ ಒಂದು ಅಪ್ಡೇಟ್ಗಾಗಿ ಯಾರು ಕಾಯ್ತಿದ್ದೀರೋ ಆ ಒಂದು ಅಪ್ಡೇಟ್ ಅಂತೂ ಈ ವಿಡಿಯೋದಲ್ಲಿ ಇಲ್ಲ ಸ್ನೇಹಿತರೆ. ಯಾಕಂದರೆ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿಲ್ಲ. ಇದು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತಿದ್ದೀನಿ ಮುಂಚೆನೆ. ಯಾಕಂದರೆ ಮತ್ತೆ ನೀವು ಕಾಮೆಂಟ್ಸಲ್ಲಿ ಬಂದು ನಮಗೆ ಬೈಬಾರ್ದು, ನಾವು ಫುಲ್ ವಿಡಿಯೋ ನೋಡಿದ್ವಿ, ಎಲ್ಲಿ OBC ವಿದ್ಯಾರ್ಥಿಗಳಿಗೆ ಅಮೌಂಟ್ ಸ್ಯಾಂಕ್ಷನ್ ಅಪ್ಡೇಟೇ ಬಂದಿಲ್ಲ ಏನು ಅಂತ. ನಾನು ತಮ್ನೇಲಲ್ಲಿ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಹಾಕಿದ್ದೀನಿ ಅಷ್ಟೇ ಸ್ನೇಹಿತರೆ. ನೋಡಿ, ಈಗ SSP ಸ್ಕಾಲರ್ಶಿಪ್ದು ಅಮೌಂಟ್ ಬರುತ್ತಾ ಬರಲ್ವಾ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡೋಣ. ಅದಕ್ಕೆ ಮುಂಚೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದ್ರ ಬಗ್ಗೆ ಮಾತಾಡೋಣ. ಇದು ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅಂದರೆ SC/ST ವಿದ್ಯಾರ್ಥಿಗಳಿಗೆ, ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಏನೇನು ಅಮೌಂಟ್ ಲಾಸ್ಟ್ ಇಯರ್ದೆಲ್ಲ ಪೆಂಡಿಂಗ್ ಇತ್ತು, ಈ ಒಂದು ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿರುವಂಥದ್ದು. ಈಗ ನಿಮ್ಗೊಂದು ವಾರ ಒಳಗಡೆ ನಿಮ್ಗೆ ಏನಾಗುತ್ತೆ ಅಂದರೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರುತ್ತೆ. ಯಾರ್ಯಾರಿಗೆ ಏನೇನು ಪೆಂಡಿಂಗ್ ಇದೆ ಅದು SC/ST ವಿದ್ಯಾರ್ಥಿಗಳಿಗೆ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೆ. ಮತ್ತು OBC ವಿದ್ಯಾರ್ಥಿಗಳಿಗಂತೂ ಯಾವ್ದು ಅಪ್ಡೇಟೇ ಕೊಡ್ತಿಲ್ಲ. ಪಾಪ OBC ವಿದ್ಯಾರ್ಥಿಗಳು ಕಾಮೆಂಟ್ ಮಾಡಿ ಕೇಳ್ತಾನೆ ಇರ್ತಾರೆ, ಎಲ್ಲಿ ಏನು ಅಪ್ಡೇಟೇ ಬರ್ತಿಲ್ಲ ನಮಗೆ ಅಮೌಂಟ್ ಸ್ಯಾಂಕ್ಷನ್ ಕುರಿತು ಅಂತ. ಈಗ ನಿಮ್ಮೆಲ್ಲರಿಗೂ ಒಂದು ಇರುವಂತಹ ಒಂದು ಕ್ವಶನ್ ಏನಂದ್ರೆ, SSP ಸ್ಕಾಲರ್ಶಿಪ್ ಹಣ ಬರುತ್ತಾ ಬರಲ್ವಾ? ನನ್ನನ್ನು ತುಂಬ ಜನ ಕೇಳ್ತಿರ್ತಾರೆ. ಯಾಕಂದರೆ ಈಗ ಗ್ಯಾರಂಟಿ ಸ್ಕೀಮ್ಸ್ ಎಲ್ಲ ಬಂದಿದೆ ಬ್ರೋ, ಅದರಿಂದ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಸಾಕಷ್ಟು ಜನ ಕೇಳ್ತಿರ್ತಾರೆ. ಸುಮ್ಮನೆ ನಾವು ಬರೋದು, ಡೈಲಿ SSP ಸ್ಕಾಲರ್ಶಿಪ್ ಸ್ಟೇಟಸ್ ಚೆಕ್ ಮಾಡೋದು, ಸುಮ್ಮನೆ ಇದೆಲ್ಲ ಒಂದು ಟೈಮ್ ವೇಸ್ಟ್ ಬ್ರೋ. ಬರುತ್ತಾ ಬರಲ್ವಾ ಹೇಳ್ಬಿಡಿ ನಮಗೆ. ಡೈರೆಕ್ಟಾಗಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತ ಸುಮ್ಮನೆ ನಾವು ಅಪ್ಲೈ ಮಾಡೋದು, ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋವಾಗ ಆ ವೆಬ್ಸೈಟ್ ಸರಿ ಇರಲ್ಲ, ಏನೋ ಒಂದು ಎರರ್ ಬರ್ತಿರುತ್ತೆ. ಇವೆಲ್ಲ ಏನು ತಲೆನೋವು ಬ್ರೋ? ಇಷ್ಟೆಲ್ಲ ತಲೆನೋವು ಆಗಿರುತ್ತೆ, ಆದರೂ ನಾವು ಕಷ್ಟಪಟ್ಟು ಸ್ಕಾಲರ್ಶಿಪ್ ಹಾಕಿರ್ತೀವಿ, ಆದರೂ ಗೌರ್ಮೆಂಟ್ ಅವರು ಸ್ಕಾಲರ್ಶಿಪ್ ಕೊಡ್ತಿಲ್ಲ ಅಂತ ಸಾಕಷ್ಟು ಜನ ಇಲ್ಲಿ ಕಾಮೆಂಟ್ಸ್ ಅಲ್ಲೆಲ್ಲ ಕೇಳ್ತಾನೆ ಇರ್ತಾರೆ. ಸ್ನೇಹಿತರೆ, ನೋಡಿ, ಈ ಹಿಂದೆ ಈ ಒಂದು ಗ್ಯಾರಂಟಿ ಸ್ಕೀಮ್ಸ್ ಬರೋದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದರೆ ಸ್ಕಾಲರ್ಶಿಪ್ಸು ಕರೆಕ್ಟಾಗಿ ಬರ್ತಿತ್ತು. ಆ ವರ್ಷ ಕರೆಕ್ಟಾಗಿ ಬರ್ತಿತ್ತು. ಆಗ SSPನೂ ಕರೆಕ್ಟಾಗಿ ಬರ್ತಿತ್ತು. ಇಲ್ಲಿ ನಿಮಗೆ ರೈತ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಬರ್ತಿತ್ತು, ಅದು ಕರೆಕ್ಟಾಗಿ ಬರ್ತಿತ್ತು. ಕನ್ಸ್ಟ್ರಕ್ಷನ್ ವರ್ಕರ್ಸ್ದು, ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಕೂಡ ಕರೆಕ್ಟಾಗಿ ಬರ್ತಿತ್ತು. ಈ ರೀತಿಯಾಗಿ ಸ್ಕಾಲರ್ಶಿಪ್ಸ್ ಆದರೆ ಕರೆಕ್ಟಾಗೇ ಬರ್ತಿತ್ತು. ಇಲ್ಲಿ ಏನಾಗ್ತಿದೆ ಅಂದರೆ ಸರ್ಕಾರಕ್ಕೆ ಫಂಡ್ಸ್ ಕೊರತೆ ಆಗ್ತಿರುವಂಥದ್ದು. ಅವ್ರು ಬರೀ ಗ್ಯಾರಂಟಿ ಸ್ಕೀಮ್ಸ್ಗೆ ಇದಕ್ಕೇನೆ ಅಮೌಂಟ್ ಆಗೋಗ್ತಿದೆ. ಸರಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿಲ್ಲ. ಅವ್ರು ಗ್ಯಾರಂಟಿ ಸ್ಕೀಮ್ಸ್ ಅನೌನ್ಸ್ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಅವರು ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಡಲೇಬೇಕಿತ್ತು. ಮೊದಲು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೊಟ್ಟು ಮತ್ತೆ ಗ್ಯಾರಂಟಿ ಸ್ಕೀಮ್ಸ್ ಬಗ್ಗೆ ಅವ್ರು ಯೋಚನೆ ಮಾಡಬೇಕು. ಆಗ ಇರುವಂತಹ ಫಂಡ್ಸ್ ಅಲ್ಲಿ ಅವ್ರು ಗ್ಯಾರಂಟಿ ಸ್ಕೀಮ್ಸ್ ಕೊಟ್ಕೊಳ್ಳಿ. ಈಗ ಫಸ್ಟ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರಯಾರಿಟಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಸ್ಕಾಲರ್ಶಿಪ್ ಕೊಡಬೇಕಿತ್ತು. ಈಗ ಇದೆಲ್ಲ ಬೇಡ ಬಿಡಿ ಬ್ರೋ, ಎಷ್ಟು ಹೇಳಿದ್ರು ಇವೆಲ್ಲ ವೇಸ್ಟೇ, ಅಮೌಂಟ್ ಬರಲ್ಲ ಆಗಲ್ಲ ಅಂತ ಕೇಳ್ತಿರ್ತೀರಾ. ನೀವು ಕೇಳೋದೇನಂದ್ರೆ ಅಮೌಂಟ್ ಬರುತ್ತಾ ಬರಲ್ವಾ? ಸಾಕಷ್ಟು ಜನರ
ನೇರವಾದ ಪ್ರಶ್ನೆ ಏನಂದರೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತಾ ಬರಲ್ವಾ ಅಂತ. ಸ್ನೇಹಿತರೆ, ಸ್ಕಾಲರ್ಶಿಪ್ ಅಮೌಂಟು 1 ವರ್ಷ ಲೇಟ್ ಆದರೂ ಹಣ ಬರುತ್ತೆ, 2 ವರ್ಷ ಲೇಟ್ ಆದರೂ ಹಣ ಬರುತ್ತೆ. ನಾನೇ ನೋಡಿದ್ದೀನಿ, ತುಂಬ ಜನ ನಮ್ಮ ಸ್ಟೂಡೆಂಟ್ಸೇ ಇಲ್ಲಿ ನೋಡಿದ್ದೀನಿ, ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಜನ ಮೆಸೇಜ್ ಮಾಡಿರ್ತಾರೆ. ನಾನೇ ನೋಡಿದ್ದೀನಿ 2 ವರ್ಷ ಡಿಗ್ರಿ ಕಂಪ್ಲೀಟ್ ಆದಮೇಲೆ ಮತ್ತೆ 2 ವರ್ಷಕ್ಕೆ ಅವ್ರು ಕೆಲಸಕ್ಕೆ ಹೋಗ್ತಿದ್ದಾರೆ, ಅವಾಗ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. 2 ವರ್ಷ ಆದಮೇಲೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಬಂದಿರುವಂಥದ್ದು. ಈಗ ಈ ರೀತಿಯಾಗೆಲ್ಲ ಆಗಿರುವಂಥದ್ದು ಸ್ನೇಹಿತರೆ. ಇಂಜಿನಿಯರಿಂಗ್ ಎಲ್ಲ ಕೆಲವ್ರದ್ದು 2023ರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ, ಅಂಥವ್ರಿಗೆ 2025ರಲ್ಲಿ ಬಂದಿದೆ. ನೋಡ್ಕೊಳ್ಳಿ ನೀವೇ, ಸ್ಕಾಲರ್ಶಿಪ್ 2023ರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರುವಂಥದ್ದು. ಸ್ಕಾಲರ್ಶಿಪ್ ಅಮೌಂಟ್ ಬಂದಿರೋದು ಯಾವಾಗ ಅಂದರೆ 2025ರಲ್ಲಿ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಓಕೆನಾ? ಈ ರೀತಿಯಾಗಿ ಅಮೌಂಟ್ ಅಂತೂ ಬಂದೇ ಬಂದಿದೆ. ಈಗ ಸ್ಕಾಲರ್ಶಿಪ್ದು ಅಪ್ಲೈ ಮಾಡೋದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಪನ್ನು ಪ್ಲೀಸ್ ಅಪ್ಲೈ ಮಾಡ್ಕೊಳ್ಳಿ. ಇದು ಆ್ಯಸ್ ಎ ಬ್ರದರ್ ಆಗಿ ನಿಮ್ಮೆಲ್ಲರಲ್ಲೂ ಒಂದು ಹಂಬಲ್ ರಿಕ್ವೆಸ್ಟ್ ಏನಂದರೆ, ಪ್ಲೀಸ್ ಎಲ್ಲರೂ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಈಗ ಲಾಸ್ಟ್ ಇಯರ್ ಬಂದಿಲ್ಲ ಅಂತ ಅಪ್ಲೈ ಮಾಡಿದೆ ಅಂತೂ ಇರೋಕ್ಕೆ ಹೋಗಬೇಡಿ. ಇದು ನಾನು ತುಂಬ ವೀಡಿಯೋಸಲ್ಲಿ ಹೇಳ್ಬಿಟ್ಟಿದ್ದೀನಿ, ನಿಮ್ಗೆ ಕೇಳಿ ಬೋರ್ ಆಗ್ಬೋದು. ನಿಮ್ಗೆ ಬೋರ್ ಆದರೂ ಪರವಾಗಿಲ್ಲ, ನಾನು ಮತ್ತೆ ಹೇಳ್ತಿರ್ತೀನಿ, ಪ್ಲೀಸ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ. ಹಣ ಬರುತ್ತಾ ಅಂತ ನೀವು ಕೇಳೋದಾದರೆ 100% ಬರುತ್ತೆ. ಲೇಟ್ ಆದರೂ ಅವ್ರು ಕೊಡಲೇಬೇಕು. ಹೌದು, ಅವ್ರ ಮನೆಯಿಂದ ಏನು ತಂದು ಸ್ಕಾಲರ್ಶಿಪ್ ಅಮೌಂಟ್ ಅವ್ರೇನು ಕೊಡ್ತಿಲ್ಲ. ಓಕೆನಾ? ನಾನು ಗೌರ್ಮೆಂಟ್ಗೆ ಹೇಳ್ತಿದ್ದೀನಿ, ಈಗ ಅವ್ರ ಮನೆಯಿಂದ ತಂದೇನು ಅವ್ರು ಸ್ಕಾಲರ್ಶಿಪ್ ಅಮೌಂಟ್ ಕೊಡ್ತಿಲ್ಲ. ಓಕೆನಾ? ನಿಮಗೆ ಕೊಡಲೇಬೇಕು, ಅದು ಕಂಪಲ್ಸರಿ ಸ್ಕಾಲರ್ಶಿಪ್ ಅಮೌಂಟ್ ಕೊಡಲೇಬೇಕು. ಒಂದು ಸರಿ ವಿದ್ಯಾರ್ಥಿಗಳು ರೊಚ್ಚಿ ಗೆದ್ದಿದ್ದಾರಂದರೆ, ಪ್ರೊಟೆಸ್ಟ್ ಏನಾದ್ರು ಮಾಡಿದಾರಂದರೆ ಅವ್ರಿಗೆ ಇಂಪ್ಯಾಕ್ಟ್ ಅದು ಯಾವ ರೀತಿ ಇದಾಗುತ್ತಂತ ಅವ್ರಿಗೂ ಗೊತ್ತಿರುತ್ತೆ. 100% ಸ್ಕಾಲರ್ಶಿಪ್ ಅಮೌಂಟ್ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ಸ್ಕಾಲರ್ಶಿಪ್ ಅಮೌಂಟ್ ಅಂತೂ 100% ಕೊಡಬೇಕು. 1 ವರ್ಷ ಲೇಟ್ ಆಗಲಿ, 2 ವರ್ಷ ಲೇಟ್ ಆಗಲಿ, ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ನಾನು ಇಷ್ಟೇ ಹೇಳಬಲ್ಲೆ, ಆದರೆ ಯಾವಾಗ ಬರುತ್ತೆ ಅಂತಂತೂ ನಾನು ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಈಗ SC/ST ವಿದ್ಯಾರ್ಥಿಗಳಿಗೆ ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೇನೋ ಫಂಡ್ಸು ಸ್ಯಾಂಕ್ಷನ್ ಆಗಿದೆ ಇವತ್ತಿಂದ ಅಂತ ಹೇಳ್ತಿದ್ದಾರೆ. ಅವ್ರದ್ದೊಂದು 10 ದಿನ ಒಳಗಡೆ ಪ್ರೋಸೆಸ್ ಮುಗಿಸಿ ಅಮೌಂಟನ್ನು ಕೊಡ್ಬೋದು. OBC ವಿದ್ಯಾರ್ಥಿಗಳದಂತೂ ಏನೂ ಅಪ್ಡೇಟೇ ಬರ್ತಿಲ್ಲ ಇಲ್ಲಿ. ಈಗ ಸದ್ಯಕ್ಕೆ OBC ವಿದ್ಯಾರ್ಥಿಗಳ್ದು ಏನು ಅಪ್ಡೇಟ್ ಬರ್ತಿಲ್ಲ ಅಮೌಂಟ್ ಸ್ಯಾಂಕ್ಷನ್ ಕುರಿತು. OBC ವಿದ್ಯಾರ್ಥಿಗಳು ತುಂಬ ಜನ ಹೇಳ್ತಿರ್ತಾರೆ, ನಾವು ಫುಲ್ ಫೀಸ್ ಕಟ್ಟಿರ್ತೀವಿ, ನಾವು ಫೀ ಕನ್ಸೆಷನ್ ಯಾಕೆ ಕೊಡ್ತಿಲ್ಲ ಅಂತ. ಗೋರ್ಮೆಂಟ್ ಅವರು OBC ವಿದ್ಯಾರ್ಥಿಗಳದ್ದು ಇಲ್ಲಿ ಪ್ರಯಾರಿಟಿ ತಗೊಂಡು ಅವ್ರಿಗೆ ಆದಷ್ಟು ಬೇಗ ಸ್ಕಾಲರ್ಶಿಪ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಬೇಕು. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಆದಷ್ಟು ಬೇಗ ಫಂಡ್ಸನ್ನು ಸ್ಯಾಂಕ್ಷನ್ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ DBT ಮುಖಾಂತರ ಪುಷ್ ಮಾಡಿ ಅಮೌಂಟನ್ನು ಆದರೆ ಅವರವರ ಖಾತೆಗಳಿಗೆ ಬರೋ ರೀತಿ ಮಾಡಬೇಕು. ಈಗ ನಿಮ್ಮ ಪ್ರಶ್ನೆಗಂತೂ ಉತ್ತರ ಕೊಡ್ತಿದ್ದೀನಿ. ಸ್ಕಾಲರ್ಶಿಪ್ ಬರುತ್ತಾ ಬರಲ್ವಾ ಅಂತ ನೀವು ಕೇಳೋದಾದರೆ, SSP ಸ್ಕಾಲರ್ಶಿಪ್ ಅಂತೂ ಬಂದೇ ಬರುತ್ತೆ. ನಾನು ಬೇರೆ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಎಕ್ಸಾಕ್ಟ್ ನಾನು 100% ಹೇಳಲ್ಲ, ಆದರೆ SSP ಸ್ಕಾಲರ್ಶಿಪ್ ಅಂತೂ ನಾನು ನೋಡಿದ್ದೀನಿ, ಅದರಿಂದ ಹೇಳ್ತಿದ್ದೀನಿ. ನಮ್ಮ ಬ್ರದರ್ಗೇನೆ ಹಂಗಾಗಿದೆ. ನಮ್ಮ ಬ್ರದರೇ 2023ರಲ್ಲಿ ಇಂಜಿನಿಯರಿಂಗ್ ಮುಗಿಸಿ 2025ರಲ್ಲಿ ಸ್ಕಾಲರ್ಶಿಪ್ ಪಡ್ಕೊಂಡಿರುವಂಥದ್ದು. OBC ವಿದ್ಯಾರ್ಥಿನೇ ಹೇಳ್ತಿದ್ದೀನಿ, ನಮ್ಮ ಬ್ರದರೇ OBC ವಿದ್ಯಾರ್ಥಿನೇ ಹೇಳ್ತಿದ್ದೀನಿ. ಇಲ್ಲಿ ಅಮೌಂಟ್ ಆದರೆ ಬಂದಿರುವಂಥದ್ದು. ಓಕೆನಾ? 2 ವರ್ಷ ಆದಮೇಲೆ ಅಮೌಂಟ್ ಬಂದಿರುವಂಥದ್ದು. ಅಮೌಂಟ್ ಬರುತ್ತೆ, ಆದರೆ ಅವ್ರಿಗೆ ಇಷ್ಟ ಬಂದಾಗ ಯಾವಾಗ ಅಂದರೆ ಅವಾಗ ಅಮೌಂಟ್ ಹಾಕ್ತಿದ್ದಾರೆ. ಆ ರೀತಿ ಮಾಡಬಾರ್ದು. ಯಾಕಂದರೆ ಈಗ ಅದೇ ಸ್ಕಾಲರ್ಶಿಪ್ ಅಮೌಂಟನ್ನು ಇಟ್ಕೊಂಡು ನೆಕ್ಸ್ಟ್ ಇಯರ್ ಫೀಸ್ಗೆ ಅಮೌಂಟನ್ನು ರೆಡಿ ಮಾಡ್ಕೋತಿರ್ತಾರೆ. ಓಕೆನಾ? ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ. ಅವ್ರಿಗೆ ಯಾವಾಗೋ ಇಷ್ಟ ಬಂದಾಗ ಹಾಕಿದ್ರೆ ಕರೆಕ್ಟ್ ಟೈಮ್ಗೆ ಹಾಕಬೇಕಿತ್ತು, ಆದರೆ ಆಗ್ತಿಲ್ಲ. ನೀವು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಲೇಟ್ ಆದರೂ ಬರುತ್ತಾ ಬರಲ್ವಾ ಅಂದರೆ 100% ಬಂದೇ ಬರುತ್ತೆ ಸ್ನೇಹಿತರೆ. ನಿಮಗೂ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮಲ್ಲಿ ಏನಾದರೂ ಸಲಹೆಗಳು ಕೊಡೋದಿದ್ರೆ ಸ್ಕಾಲರ್ಶಿಪ್ ಪಕ್ಕ ಬರೋದಕ್ಕೆ ನಿಮ್ಮ ಹತ್ರ ಏನಾದರೂ ಪ್ಲಾನ್ ಆಗಿರ್ಬೋದು, ನೀವೇನೇ ಆಗಲಿ, ಏನೇ ಸಲಹೆ ಆಗಲಿ ಕಾಮೆಂಟ್ ಮುಖಾಂತರ ಕೊಡಿ. ಎಲ್ಲರೂ ನೋಡ್ಬೋದು, ನಾನು ನೋಡ್ತೀನಿ, ಇಲ್ಲ ಬೇರೆಯವರು ಯಾರು ವೀಡಿಯೋಸ್ ನೋಡ್ತಿದ್ದಾರೆ ಎಲ್ಲರೂ ನೋಡ್ಬೋದು ಕಾಮೆಂಟ್ ಮುಖಾಂತರ. ಅದರಿಂದ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾರ್ಯಾರು ಸ್ಕಾಲರ್ಶಿಪ್ ಬರಲ್ಲ ಅಂತ ಡೌಟ್ ಇದೆಯೋ ಅವರೆಲ್ಲರಿಗೂ ಶೇರ್ ಮಾಡಿ. ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ತಿಳಿಲಿ. ಥ್ಯಾಂಕ್ ಯು ಸ್ನೇಹಿತರೆ.